ಹಲೋ ನಮಸ್ಕಾರ, ವ್ಲಾಗ್ಸ್ ವಿತ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಶರ್ಪಾಸ್ ಕಿಚನ್ ಅಂತ. ಈ ಶರ್ಪಾಸ್ ಕಿಚನ್ ಎಲ್ಲಿ ಬರುತ್ತೆ ಅಂತಂದ್ರೆ ವಿವಿಪುರಂ ಅಲ್ಲಿರುವಂತಹ ಮಹಾಲಕ್ಷ್ಮಿ ಸ್ವೀಟ್ಸ್ ಹಿಂಭಾಗ ಬರುವಂತದ್ದು. ಇಲ್ಲಿ ತುಂಬಾನೇ ಒಳ್ಳೆ ಅಲ್ಟಿಮೇಟ್ ಆಗಿರುವಂತಹ ಕಾಂಬೋ ಐಟಮ್ಗಳಿದಾವೆ. ನನಗಂತೂ ಆಡ್ ಫೇವರೇಟ್ ಕಾಂಬೋ ನಂಬರ್ 6 ಅಂತಾನೆ ಹೇಳ್ತೀನಿ. ಬನ್ನಿ ಒಂದ್ ಕಡೆಯಿಂದ ಟೇಸ್ಟ್ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇನ್ನ ತಡ ಮಾಡೋದ್ ಬೇಡ. ನೀವು ಕೂಡ ಇಂಟ್ರೆಸ್ಟ್ ಇತ್ತು ಅಂದ್ರೆ ಈ ತರ ಐಟಮ್ಸ್ಗಳನ್ನ ತಿನ್ನಕ್ಕೆ ದಯವಿಟ್ಟು ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಇನ್ನ ಯಾರು ನನ್ನ ಚಾನಲ್ ನೋಡ್ತಾ ಇರೋರು ನನ್ನ ಚಾನಲ್ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡ್ರಪ್ಪ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಬನ್ನಿ ಒಂದ್ ಕಡೆಯಿಂದ ಎಲ್ಲ ಟೇಸ್ಟ್ ಮಾಡ್ಬಿಡೋಣ. ಈಗ ನಾವು ಆರ್ಡರ್ ಮಾಡಿರುವಂತದ್ದು ಕಾಂಬೋ ನಂಬರ್ 4 ಮತ್ತೆ 6. ಕಾಂಬೋ 4 ಮತ್ತೆ 6 ಅಲ್ಲಿ ಫಸ್ಟ್ ಅವ್ರು ಕೊಡುವಂತದ್ದು ಸೂಪು. ಹೌದು, 2 ತರ ಸೂಪ್ ಕೊಟ್ಟಿದ್ರು. ಯಾಕಂದ್ರೆ 2 ಕಾಂಬೋ ಆರ್ಡರ್ ಮಾಡಿದ್ರಿಂದ ಒಂದ್ ಕಾಂಬೋಲಿ ಮಶ್ರೂಮ್ ಸೂಪ್ ಕೊಟ್ಟಿದ್ರು, ತುಂಬಾನೇ ಮಂದವಾಗಿ ತುಂಬಾನೇ ಚೆನ್ನಾಗಿತ್ತು. ಇನ್ನೊಂದು ಕಾಂಬೋಲಿ ಪ್ಲೈನ್ ಸೂಪ್ ಅಂತ ಕೊಟ್ಟಿದ್ರು. ನೋಡಿ ಕಾಂಬೋ ಬರ್ತಾ ಇತ್ತು. ಬರ್ತಿದಂಗೆ ನನಗೆ ಫಸ್ಟ್ ಇಷ್ಟ ಆಗಿದ್ ಕಾಂಬೋ ಇದೇನೆ. ಹೌದು, ಈ ಕಾಂಬೋಲಿ ಏನ್ ಸ್ಪೆಷಲ್ ಅಂತೀರಾ? ನೋಡಿ, ಈ ಕಾಂಬೋಲಿ ಏನೇನ್ ಸ್ಪೆಷಲ್ ಅಂದ್ರೆ 2 ತಂದೂರಿ ಮೊಮೋಸ್ ಕೊಡ್ತಾರೆ, ಒಂದು ಕ್ರೀಮಿ ಗೋಬಿ ಕೊಡ್ತಾರೆ, ಮತ್ತೆ ವೈಟ್ ಸಾಸ್ ಪಾಸ್ತಾ ಕೊಡ್ತಾರೆ. ಜೊತೆಗೆ ಆ ಮೋಮೋಸ್ಗೆ ಅಂತ ಒಂದ್ ಸ್ವಲ್ಪ ಸಾಸ್ ಕೂಡ ಕೊಟ್ಟಿದ್ರು. ಇದು ನನ್ನ ಹಾಟ್ ಫೇವ್ರೆಟ್ ಕಾಂಬೋ ಅಂತಾನೆ ಹೇಳ್ತೀನಿ. ತುಂಬಾ ಅಂದ್ರೆ ತುಂಬಾನೇ ಅಲ್ಟಿಮೇಟ್ ಆಗಿತ್ತು. ಇದ್ರ ಜೊತೆಗೆ ಮಶ್ರೂಮ್ ಸೂಪ್ ಕೊಡ್ತಾರೆ ಆಗ್ಲೇ ಹೇಳಿದಾಗೆ. ಇದು ಕಾಂಬೋ ನಂಬರ್ ನೆಕ್ಸ್ಟ್ ನಾವು ಆರ್ಡರ್ ಮಾಡಿದ್ದು 4. ಈ ಕಾಂಬೋಲಿ ಥಾಯ್ ರೈಸು, ಚಿಲ್ಲಿ ಪನ್ನೀರ್, ಜೊತೆಗೆ ಇದ್ರಲ್ಲೂ ಕೂಡ 2 ಚೀಸ್ ಮೊಮೋಸ್ ಕೊಡ್ತಾರೆ. ತುಂಬಾನೇ ಅಲ್ಟಿಮೇಟ್ ಆಗಿತ್ತು. ಕ್ರೀಮ್ ಗೋಬಿ ನಾನು ಫಸ್ಟ್ ಟೈಮ್ ಲೈಫ್ ಅಲ್ಲಿ ತಿಂತಾ ಇರೋದು. ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗ್ತಿತ್ತು ನೋಡ್ತಿದ್ರೇನೆ. ಅಂದ್ರೆ ಫುಲ್ ಡ್ರೈ ಗೋಬಿ ಆಗೇ ಇದೆ, ಜೊತೆಗೆ ಒಂದು ಯಾವ್ದೋ ಒಂದು ಕ್ರೀಮಿ ಸಾಸ್ ಹಾಕಿದ್ರು. ಬಟ್ ತಿಂತ ಇದ್ದಂಗೆ ಕಳೆದೋದೆ ಅಂತಾನೆ ಹೇಳ್ಬೋದು. ಅಷ್ಟು ಅಲ್ಟಿಮೇಟ್ ಆಗಿತ್ತು. ಏನೋ ಅವ್ರದ್ದು ಒಂದು ಸ್ಪೆಷಲ್ ಸಾಸ್ ಇದೆ. ಆ ಸಾಸ್ ಟೇಸ್ಟ್ ಬಾಯಲ್ಲೆಲ್ಲ ಹರಡ್ತಾ ಇತ್ತು ಅಂತಾನೆ ಹೇಳ್ತೀನಿ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಚೀಸ್ ಕೂಡ ಹಾಕಿದ್ದಾರೆ ಅಂತ ಅನ್ಕೋತೀನಿ ಆ ಸಾಸ್ ಜೊತೆಗೆ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ಒಂದೇ ಒಂದು ಸ್ಪೂನ್ಗೆ ಸಮಾಧಾನ ಆಗ್ಲಿಲ್ಲ, ಇನ್ನೊಂದು ಸ್ಪೂನ್ ಕೂಡ ತಿಂದೆ. ಅಷ್ಟು ಚೆನ್ನಾಗಿತ್ತು ಅಂತಾನೆ ಹೇಳ್ತೀನಿ. ನೆಕ್ಸ್ಟ್ ವೈಟ್ ಸಾಸ್ ಪಾಸ್ತಾ. ಇದನ್ನು ಎಷ್ಟೊಂದ್ ಕಡೆ ನಾನು ಟೇಸ್ಟ್ ಮಾಡಿದೀನಿ, ಬಟ್ ಇಲ್ಲಿ ಏನೋ ಒಂದು ಟೇಸ್ಟ್ ತುಂಬಾನೇ ಚೆನ್ನಾಗಿದೆ ಅಂತ ಅನಿಸ್ತು. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಎಲ್ಲದಕ್ಕಿಂತ ಕ್ವಾಲಿಟಿ ಕ್ವಾಂಟಿಟಿ ತುಂಬಾನೇ ಅಲ್ಟಿಮೇಟ್ ಆಗಿದೆ. ನೀವು ಬೇರೆ ಕಡೆ ಎಲ್ಲ ಹೋಗಿ ತಿಂದಿರ್ತೀರಾ, ಅಲ್ಲೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಒಂದು ಬರೀ ವೈಟ್ ಸಾಸ್ ಪಾಸ್ತಾನ ಆರ್ಡರ್ ಮಾಡಿದ್ರೆ ನಿಮ್ಗೆ 170 ರಿಂದ 180 ರೂಪಾಯಿ ಆಗುತ್ತೆ. ಇಲ್ಲಿ ಬರೀ 180 ರೂಪಾಯಿಂದ ಈ ಕಾಂಬೋಲಿ ಈ ಸೂಪ್ ಜೊತೆಗೆ ಇದೆಲ್ಲ ಐಟಮ್ಗಳು ಸಿಗ್ತವೆ. ಇದು ನೋಡಿ ಚೀಸ್ ಸ್ಟಫ್ಡ್ ತಂದೂರಿ ಮೊಮೋಸ್. ತಂದೂರಿ ಮೊಮೋಸ್ ಅಷ್ಟೇನೆ ನಾನು ಫಸ್ಟ್ ಟೈಮ್ ತಿಂತಾ ಇರೋದು. ಮೊಮೋಸ್ ಟೇಸ್ಟೇ ಮಾಡಿರ್ಲಿಲ್ಲ ಬಿಡಿ. ಮೊಮೋಸ್ಗೆ ಅವ್ರು ಕೊಟ್ಟಿರೋಂಥ ಸಾಸ್ ಜೊತೆ ನಾನು ಟ್ರೈ ಮಾಡಿದೆ. ನಾನು ಫಸ್ಟ್ ಏನೋ ಎಗ್ ಐಟಮ್ ಅನ್ಕೋಬಿಟ್ಟೆ, ಬಟ್ ಇದು ಪ್ಯೂರ್ಲಿ ವೆಜ್, ಯಾವುದೇ ರೀತಿ ನಾನ್ ವೆಜ್ ಐಟಮ್ಗಳಿಲ್ಲ ಈ ಹೋಟೆಲಲ್ಲಿ. ತಂದೂರಿ ಮೊಮೋಸ್ ತಿಂತಾ ಇದ್ದಂಗೆನೆ ಸಗದಾಗಿ ಫೀಲ್ ಆಯ್ತು. ಒಂಥರ ಏನು ನನಗೇನೋ ಒಂದು ಹೊಸ ತರ ಅನ್ನಿಸ್ತು ಅಷ್ಟೇ. ಯಾಕಂದ್ರೆ ನಾನು ಇದುವರೆಗೆ ಮೊಮೋಸ್ ಟೇಸ್ಟ್ ಮಾಡಿಲ್ಲ, ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾರಂಥದ್ದು. ಅವ್ರಿಗೆ ಚೀಸ್ ಸ್ಟಫ್ ಇತ್ತು, ತುಂಬಾನೇ ಚೆನ್ನಾಗಿದೆ. ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಅವ್ರು ಕೊಟ್ಟಿರೋಂಥ ಸಾಸೆ ಟೇಸ್ಟೇ ಬೇರೆ ತರ ಇದೆ, ನಾರ್ಮಲ್ ತರ ಇಲ್ಲ. ನೆಕ್ಸ್ಟ್ 2ನೇ ಕಾಂಬೋ ಇನ್ನೊಂದೇನು ಆರ್ಡರ್ ಮಾಡಿದಂಥದ್ದು ಕಾಂಬೋ ನಂಬರ್ 4. ಇಲ್ಲಿ ಚಿಲ್ಲಿ ಪನ್ನೀರ್ ಕೊಟ್ಟಿದ್ರು. ಏನ್ ಚಿಲ್ಲಿ ಪನ್ನೀರು, ಸಾಸಿ ಆಗಿರುವಂತ ಒಂದು ಒಳ್ಳೆ ಗೋಬಿ ರೀತಿ ಮಾಡಿದ್ರು. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು, ಸ್ಮೂತ್ ಆಗಿತ್ತು. ಜೊತೆಗೆ ಒಂದ್ ಸ್ವಲ್ಪ ಲೈಟ್ ಆಗಿ ಕ್ರಿಸ್ಪಿನೆಸ್ ಕೂಡ ಇತ್ತು. ಅಂದ್ರೆ ಒಂದ್ ಸ್ವಲ್ಪ ನಾವು ಇಟ್ಟಿದ್ರಿಂದ ಆ ತರ ಸಾಫ್ಟ್ ಆಗಿತ್ತು ಏನೋ ಗೊತ್ತಿಲ್ಲ, ಬಟ್ ಕ್ರಿಸ್ಪಿನೆಸ್ ಕೂಡ ಇತ್ತು, ಜೊತೆಗೆ ಸಾಫ್ಟ್ ಕೂಡ ಆಗಿತ್ತು. ತುಂಬಾನೇ ಚೆನ್ನಾಗಿತ್ತು. ಇದರಲ್ಲಿ ಬೇರೆ ತರ ಮೊಮೋಸ್ ಕೊಟ್ಟಿದ್ರು. ಇದರಲ್ಲಿ ಬರೀ ಚೀಸ್ ಮೊಮೋಸ್ ಅಂತ ಕೊಟ್ಟಿದ್ರು. ಚೀಸ್ ಮೊಮೋಸ್ ಕೂಡ ಟ್ರೈ ಮಾಡಿದೆ. ಒಂಥರ ಚೆನ್ನಾಗಿದೆ. ನೋಡಿ, ಈ ರೀತಿ ಸ್ಟಫ್ ಇರುತ್ತೆ, ಫುಲ್ ಫಿಲ್ ಆಗಿತ್ತು, ಬಟ್ ಚೆನ್ನಾಗಿತ್ತು ಅಂತ ಅನಿಸ್ತು. ಬಟ್ ಇವ್ರು ಕೊಟ್ಟಿರೋದು ಏನೋ ಒಂದು ಸಾಸ್ ಇದೆಯಲ್ಲ, ಆ ಸಾಸೇ ಟೇಸ್ಟ್ ಡಿಫ್ರೆಂಟ್ ಆಗಿದೆ, ನಾರ್ಮಲ್ ತರ ಇಲ್ಲ. ಇನ್ನ ರೈಸ್ ವಿಷಯಕ್ಕೆ ಬಂದ್ರೆ, ರೈಸ್ ಅಂತೂ ಒಳ್ಳೆ ಕ್ವಾಂಟಿಟಿಲೇ ಕೊಟ್ಟಿದ್ರು. ಇದು ಅಷ್ಟೇ 140 ರುಪೀಸು ಪ್ರೈಸು. 140 ರೂಪಾಯಿ ವರ್ತಾ ಏನು ಅಂತ ನೀವೇ ಹೇಳ್ಬೇಕು. ಯಾಕೆಂದ್ರೆ ನೀವು ಅದ್ರಲ್ಲಿ ನೋಡ್ಬೋದು, ಒಂದು ಪನ್ನೀರ್ ಚಿಲ್ಲಿ ಜೊತೆಗೆ ಥಾಯ್ ರೈಸ್ ಕೊಟ್ಟಿದ್ದಾರೆ, 2 ಮೋಮೋಸ್ ಕೊಟ್ಟಿರ್ತಾರೆ, ಜೊತೆಗೆ ಒಂದು ಕ್ಲಿಯರ್ ಸೂಪ್ ಅಂತ ಕೊಟ್ಟಿದ್ರು. ಸೂಪ್ ಕೂಡ ತುಂಬಾನೇ ಚೆನ್ನಾಗಿತ್ತು, ಆಲ್ರೆಡಿ ಟೇಸ್ಟ್ ಮಾಡಿದೀನಿ. ಬಟ್ ತುಂಬಾನೇ ಅಲ್ಟಿಮೇಟ್ ಆಗಿದೆ. ಈ ಕಾಂಬೋಸ್ಗಳು ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಯಾಕೆ ಅಂತಂದ್ರೆ ಒಂದೊಂದು ಐಟಮ್ನೇ ನಾವು ತಗೋತೀವಿ ಅಂತಂದ್ರೆ ತುಂಬಾನೇ ರೇಟ್ ಆಗುತ್ತೆ. ಇದು ಕಾಂಬೋ ನಂಬರ್ 3ನೇದು ನಾವು ತಗೊಂಡಿದ್ದು. ನೆಕ್ಸ್ಟ್ ಕಾಂಬೋ ತಗೊಂಡಿದ್ದು. ಈ ಕಾಂಬೋಲಿ ಬಂದ್ಬಿಟ್ಟು ಏನು ಐಟಮ್ಸ್ ಗಳು ಕೊಟ್ಟಿದ್ದಾರೆ ಅಂತ ನೀವೇ ನೋಡಿ. ಈ ಕಾಂಬೋಲ್ ಕೊಟ್ಟಿರೋಂಥದ್ದು ನಮಗೆ ರೆಡ್ ಸಾಸ್ ಪಾಸ್ತಾ ಅಂತ. ಇದು ಸ್ಯಾಂಡ್ವಿಚ್ ಜೊತೆಗೆ ಒಂದು ಸ್ಯಾಂಡ್ವಿಚ್ ಕೂಡ ಆರ್ಡರ್ ಮಾಡಿದ್ವಿ. ಸ್ಯಾಂಡ್ವಿಚ್ ತುಂಬಾನೇ ಅಲ್ಟಿಮೇಟ್ ಆಗಿದೆ ಅಂತ ಹೇಳಿದ್ರು, ಬಟ್ ನನ್ಗೆ ಪರವಾಗಿಲ್ಲ ಅಂತ ಅನಿಸ್ತು. ಏನು ಬೇರೆ ಕಡೆ ಎಲ್ಲ ತಿಂತೀವಲ್ಲ ಆ ರೀತಿ ಸ್ಯಾಂಡ್ವಿಚ್ ಅಂತ ಫೀಲ್ ಆಗ್ಲಿಲ್ಲ, ನಾರ್ಮಲ್ ಆಗೇ ಇತ್ತು. ತುಂಬಾನೇ ಸಖತ್ತಾಗಿದೆ ಗುರು ಅನ್ನೋ ರೇಂಜ್ ಏನ್ ಇರಲಿಲ್ಲ. ಓಕೆ, ಪರವಾಗಿಲ್ಲ ಅನ್ಸ್ತು. ಇನ್ನು ಸ್ಯಾಂಡ್ವಿಚ್ ಬಿಟ್ರೆ ನೆಕ್ಸ್ಟ್ ನಾವು ಈ ಇನ್ನೊಂದು ಕಾಂಬೋ ಏನ್ ಬಂದಿದೆ, ಆ ಕಾಂಬೋ
ಈಗ ನೋಡ್ತಾ ಇದ್ದೀರಾ ಕಾಂಬೋ 5 ಆರ್ಡರ್ ಮಾಡಿರೋಂಥದ್ದು. ಕಾಂಬೋ 5 ಅಲ್ಲಿ ಏನೇನ್ ಕೊಟ್ಟಿದ್ದಾರೆ ಅಂತ ಅಂದ್ರೆ ನೀವು ನೋಡ್ಬೋದು. ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ನಮ್ಗೆ ಟೊಮೆಟೊ ಸೂಪ್ ಕೊಟ್ರು. ಟೊಮೆಟೊ ಸೂಪ್ ಜೊತೆಗೆ ರೆಡ್ ಸಾಸ್ ಪಾಸ್ತಾ ಅಂತ ಕೊಟ್ರು. ಇದು ರೆಡ್ ಸಾಸ್ ಪಾಸ್ತಾ, ಇದು ಚಿಲ್ಲಿ ಪೊಟೆಟೊ, ಹನಿ ಚಿಲ್ಲಿ ಪೊಟೆಟೊ ಅಂತ ಹೇಳ್ತಾರೆ. ಓಕೆ, ಅದ್ ಬಿಟ್ರೆ ನೆಕ್ಸ್ಟ್ ನಮ್ಗೆ ಸಿಕ್ಕಿರುವಂತದ್ದು ಚೀಸ್ ಮೋಮೋಸ್. ಸದ್ಯಕ್ಕೆ ಈಗ ಟೋಟಲ್ ಈ ಕಾಂಬೋಡಿ 3 ಐಟಮ್ ಬರ್ತದೆ. ಬರೋದ್ರ ಜೊತೆಗೆ ಇಲ್ಲಿ ಒಂದು ಟೊಮೆಟೊ ಸೂಪ್ ಕೂಡ ಬರುತ್ತೆ. ಟೇಸ್ಟ್ ಹೇಗಿದೆ, ಯಾವ ರೀತಿ ಇದೆ ಅಂತ ಟೇಸ್ಟ್ ಮಾಡಿ ತಿಳ್ಸೋಣ ಬನ್ನಿ. ಮೊದಲನೇದಾಗಿ ಚಿಲ್ಲಿ ಪೊಟೆಟೊ ಟೇಸ್ಟ್ ಮಾಡೋಣ ಯಾವ ರೀತಿ ಇದೆ ಅಂತ. ಚಿಲ್ಲಿ ಪೊಟೆಟೊ ವಿತೌಟ್ ಎನಿ ಸಾಸ್, ನಾನು ಜಸ್ಟ್ ಹಾಗೇನೆ ಟ್ರೈ ಮಾಡ್ತಾ ಇದೀನಿ. ಸಖತ್ತಾಗಿದೆ. ಇದು ಹನಿ ಹಾಕಿರೋದ್ರಿಂದ ತುಂಬಾನೇ ಸ್ವೀಟ್ ಇದೆ ಅಂತಾನೆ ಹೇಳ್ತೀನಿ. ಚಿಲ್ಲಿ ತುಂಬಾ ಖಾರ ಇಷ್ಟಪಡೋರು ಅಂತೂ ಇದು ಇಷ್ಟ ಆಗಲ್ಲ, ಬಟ್ ಸ್ವೀಟ್ ಚೆನ್ನಾಗಿ. ಅವ್ರು ಕೊಟ್ಟಿರುವಂತ ಸಾಸ್ ನಾರ್ಮಲ್ ಒಂದು ಟೊಮೆಟೊ ಸಾಸ್ ಕೊಟ್ಟಿದೆ. ಇನ್ನು ರೆಡ್ ಸಾಸ್ ಪಾಸ್ತಾ ಕೂಡ ಟೇಸ್ಟ್ ಮಾಡಿದೆ. ಟೇಸ್ಟ್ ಅಂತೂ ಓಕೆ ಪರವಾಗಿಲ್ಲ ಅಂತ ಅನಿಸ್ತು. ಬಟ್ ಅವೆರಡು ಕಾಂಬೋಗೆ ಹೋಲಿಸ್ಕೊಂಡ್ರೆ ಈ ಕಾಂಬೋ ಅಷ್ಟಕ್ಕಷ್ಟೇ ಅಂತ ಅನಿಸ್ತು. ಬಟ್ ಡಿಫ್ರೆಂಟ್ ಆಗಿದೆ. ತುಂಬಾ ಸ್ವೀಟ್ ಇಷ್ಟಪಡೋ ಅಂಥವ್ರಿಗೆ ಇದು ಓಕೆ ಅನಿಸುತ್ತೆ. ನೆಕ್ಸ್ಟು ಇನ್ನೂ ಒಂದು ಒಳ್ಳೆ ವಿಡಿಯೋ ಮುಖಾಂತರ ಬರ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.